ಹನಿ ಟ್ರ್ಯಾಪ್ ಅಂತ ನಮಗೇನು ಸಂಬಂಧಪಟ್ಟದಲ್ಲ ಹೇಳಿಲ್ಲ. ಅವಾಗ ಮೊನ್ನೆ ಹೋದಾಗ ಕೂಡ ಹೇಳಿಲ್ಲ, ಈಗಂತ ಯಾರಿಗೆ ಭೇಟಿ ಆಗಿಲ್ಲ, ಹೇಳೋಂಥ ಪ್ರಶ್ನೆ ಇಲ್ಲ. ಅವ್ರು ಹೈಕಮಾಂಡ್ ಭೇಟಿಯಾಗಿಲ್ಲ, ಅವ್ರು ಭೇಟಿಯಾಗಿಲ್ಲ. CM ಮಾತ್ರ ಭೇಟಿಯಾಗಿದ್ದು ಅಷ್ಟೇ, ಒಬ್ಬರೇ. ಸದನದಲ್ಲಿ ಪ್ರಸ್ತಾಪ ಆದಂಥ ಸ್ಪೀಡಲ್ಲಿ ಏನು ಆಗ್ತದೆ, ತನಿಖೆ ಆಗಲಿ FIR ಆಗಲಿ ಕರೆಕ್ಟ್ ತನಿಖೆ ಹೇಗಾಗಬೇಕು ಅದು ಆಗ್ತಾ ಇಲ್ಲ ಅಂತ ನೀವು ಹೇಳಿದ್ರೆ, ಇಂಥವ್ರಿಗೆಲ್ಲ ಶಿಕ್ಷೆ ಆಗಬೇಕು ಮುಂದೆ ಮಾಡಬೇಕು, ಪೊಲೀಸರು ಅವರೇ ಮಾಡಬೇಕಲ್ಲ ತನಿಖೆ. ನಮ್ದೇನು ಪಾತ್ರ ಅದ್ರ? ನಮ್ದೇನು ಕೊಟ್ಟಿದ್ದಾರೆ, ಒಂದು ಪತ್ರ ಕೊಟ್ಟಿದ್ದಾರೆ. ಅದ್ರ ಮ್ಯಾಗೆ ಇನಿಷಿಯಲ್ ಆಗಿ ಏನೋ ಮಾಡ್ತಿದ್ದಾರೆ ಪೊಲೀಸರು, ಇದೆ ಕೊಟ್ಟಿದ್ದಾರೆ ಒಂದು. ಅಲ್ಲ ಅಲ್ಲ, ಅವ್ರ ವಿಷಯ ಬೇರೆ, ಇವ್ರದ್ದು ಅದಕ್ಕೂ ಇವ್ರದ್ದು ವಿಷಯ ಬೇರೆ ಬೇರೆ. ಚರ್ಚೆ ತನಿಖೆ ಮಾಡ್ತಿದ್ದಾರೆ. ಏನು ಅವರು ವರದಿ ಕೊಡ್ತಾರೆ ನೋಡೋದು ಹೋಮ್ ಮಿನಿಸ್ಟರ್ ಅವ್ರಿಗೆ. ಖಂಡಿತ ಹಾಗೆ ಆಗ್ತೈತೆ. ನೀವು ಹೇಳ್ದಂಗೆ ಮತ್ತೆ ಪ್ರೋತ್ಸಾಹ ಸಿಗ್ತೈತೆ ಅವ್ರಿಗೆ ಮಾಡಲಿಕ್ಕೆ, ಮುಂದೆ ಹೊರಲಿಕ್ಕೆ. ಇದರಲ್ಲಿ ಅಂತ್ಯ ಹಾಡಬೇಕಾಗಿತ್ತು, ಅಂತ್ಯ ಮಾಡಬೇಕಾಗಿತ್ತು, ಅದು ಆಗಿಲ್ಲ. CM ಅವ್ರು ಬಂದ ಮೇಲೆ ಹೇಳಿದಾಗ ಗೊತ್ತಾಗೋದು ಏನದು, ಎಷ್ಟು ಸೀರಿಯಸ್ ಆಗಿದೆ, ಗಾಂಭೀರ್ಯತೆ ಇದೆ, ಬರಲಿ ಬಂದ ಮೇಲೆ ಗೊತ್ತಾಗೋದು. ನಿಮ್ಮ ಹೈಕಮಾಂಡ್ ಏನು ಸರ್, ಒಬ್ಬ ನಾಯಕರಿಗೆ ಮಾತಿಗೆ ಹೆಚ್ಚು ಮನ್ನಣೆ ಕೊಡ್ತಿದೆಯಾ? ಯಾಕಂದರೆ ಬಹಳಷ್ಟು ಸಚಿವರು, ಶಾಸಕರು KPCC ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಮಾಡ್ತಾನೆ ಇಲ್ಲ. ಹೈಕಮಾಂಡ್ ಮೇಲೆ ಒಬ್ಬರು ಪ್ರಭಾವ ಇದೆ, ಅದಕ್ಕಾಗಿ ಮಾಡ್ತಿಲ್ಲ. ಇಲ್ಲ ಹಾಗೇನಿಲ್ಲ, ನೋಡೋಣ. ಇನ್ನು CM ಅವರು ಹೇಳ್ದೆ, ಅವ್ರ ಜೊತೆ ಚರ್ಚೆ ಮಾಡಿದೆ ಏನೂ ಹೇಳಲಿಕ್ಕಾಗೋಲ್ಲ. ಅವ್ರ ಜೊತೆ ಏನು ಡಿಸ್ಕಷನ್ ಆಗಿದೆ ಗೊತ್ತಾದ್ಮೇಲೆ ಮುಂದೆ ರಿಯಾಕ್ಟ್ ಮಾಡ್ಬೋದು. ಈಗೆಲ್ಲನೂ ಇನ್ನೂ ವಿವೇಕವಾಗಿ ಹೇಳಲಿಕ್ಕಾಗಲ್ಲ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.